ಒಬ್ಬ ಬಡ ಮೀನುಗಾರನ ಮಗ ಭಾರತದ ರಾಷ್ಟ್ರಪತಿಯಾದ. ಅವರು ಬಿಟ್ಟು ಹೋದ 5 ಜೀವನ ಪಾಠಗಳು ನಿಮ್ಮ ಕನಸುಗಳನ್ನು ನಿಜವಾಗಿಸಬಹುದು ಸ್ನೇಹಿತರೆ. ತಪ್ಪದೆ ಕೇಳಿ. ನಮಸ್ಕಾರ ಸ್ನೇಹಿತರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೇವಲ ವಿಜ್ಞಾನಿ ಅಥವಾ ರಾಷ್ಟ್ರಪತಿ ಮಾತ್ರವಲ್ಲ, ಅವರು ಲಕ್ಷಾಂತರ ಯುವಕರಿಗೆ ಪ್ರೇರಣೆಯಾದ ವ್ಯಕ್ತಿ. ಅವರ ಜೀವನದಿಂದ ನಾವು ಕಲಿಯಬೇಕಾದ 5 ಅಮೂಲ್ಯ ಪಾಠಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ದೊಡ್ಡ ಕನಸು ಕಾಣಿ. ಕಲಾಂ ಅವರು ಹೇಳುತ್ತಿದ್ದರು, ಕನಸು ಎಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ, ಅದು ನಿಮ್ಮನ್ನು ನಿದ್ರೆ ಮಾಡದಂತೆ ಮಾಡುವ ಗುರಿ. ನಿಮ್ಮ ಕನಸು ದೊಡ್ಡದಾಗಿದ್ದರೆ ನಿಮ್ಮ ಜೀವನವೂ ಕೂಡ ದೊಡ್ಡದಾಗುತ್ತದೆ ಎಂದು ಹೇಳಿದರು. ಸೋಲಿಗೆ ಎಂದು ಹೆದರಬೇಡಿ. ಜೀವನದಲ್ಲಿ ಹಲವು ಬಾರಿ ವಿಫಲರಾದರು. ಅವರು ಎಂದಿಗೂ ಪ್ರಯತ್ನ ಬಿಡಲಿಲ್ಲ ಸ್ನೇಹಿತರೆ. ಅವರ ನಂಬಿಕೆ ಒಂದೇ, ಸೋಲು ಅಂತ್ಯವಲ್ಲ, ಅದು ಹೊಸ ಪಾಠದ ಆರಂಭ. ಪ್ರತಿದಿನ ಕಲಿಯಿರಿ. ಕಲಾಂ ಅವರು ಜೀವನ ಪೂರ್ತಿ ವಿದ್ಯಾರ್ಥಿಯಾಗಿಯೇ ಉಳಿದರು. ಹೊಸ ಜ್ಞಾನ, ಹೊಸ ಕೌಶಲ್ಯ, ಹೊಸ ಅನುಭವ, ಇವೇ ಯಶಸ್ಸಿನ ಅಡಿಪಾಯ ಎಂದು ಹೇಳಿದೆ. ಕಠಿಣ ಪರಿಶ್ರಮಕ್ಕೆ ದಾರಿ, ಪರ್ಯಾಯವಿಲ್ಲ. ಅವರು ಹಗಲು ರಾತ್ರಿ ಶ್ರಮಿಸಿ ಭಾರತದ ಕ್ಷಿಪಣಿ ತಂತ್ರಜ್ಞಾನವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದರು. ಅವರ ಯಶಸ್ಸಿನ ಹಿಂದೆ ಪ್ರತಿಭೆಗಿಂತ ಪರಿಶ್ರಮವೇ ಹೆಚ್ಚು ಇತ್ತು ಸ್ನೇಹಿತರೆ. ದೇಶಕ್ಕಾಗಿ ಬದುಕಿ ಎಂದು ಹೇಳಿದರು. ಕಲಾಂ ಅವರು ಯಾವಾಗಲೂ ಹೇಳುತ್ತಿದ್ದರು, ನಿಮ್ಮ ಯಶಸ್ಸು ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲ, ದೇಶಕ್ಕೂ ಉಪಯೋಗವಾಗಬೇಕೆಂದು ಹೇಳಿದರು. ಒಳ್ಳೆಯ ನಾಗರಿಕರಾಗುವುದು ಕೂಡ ದೊಡ್ಡ ಸಾಧನೆಯೇ ಎಂದು ಕೂಡ ಹೇಳಿದರು. ಕೊನೆಯ ಮಾತು ಸ್ನೇಹಿತರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ನಮಗೆ ಒಂದು ವಿಷಯ ಕಲಿಸುತ್ತದೆ ಸ್ನೇಹಿತರೆ. ಬಡತನ ನಿಮ್ಮ ಆರಂಭವಾಗಬಹುದು, ಆದರೆ ನಿಮ್ಮ ಅಂತ್ಯವಲ್ಲ ಎಂದು ಹೇಳುತ್ತದೆ. ದೊಡ್ಡ ಕನಸು, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಸ್ನೇಹಿತರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನದಿಂದ ಪ್ರತಿಯೊಬ್ಬ ಯುವಕನು ಕಲಿಯಬೇಕಾದ 5 ಪ್ರಮುಖ ಪಾಠಗಳು ಈ ವಿಡಿಯೋದಲ್ಲಿ ಸರಳ ಕನ್ನಡದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ನೀವು ಇಂದು ಯಾವ ಕನಸಿಗಾಗಿ ಶ್ರಮಿಸುತ್ತಿದ್ದೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇಂತಹ ಇನ್ನಷ್ಟು ಕನ್ನಡ ಮೋಟಿವೇಶನ್ ವಿಡಿಯೋಗಳಿಗಾಗಿ ಕನ್ನಡ ಪವರ್ ಟಾಕ್ಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.